ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ನಲ್ಲಿ ಮಹಾಮಸ್ತ ಬಿಗ್ ಸೇಲ್, ಅಪ್ ಟು 50% ಭರ್ಜರಿ ಡಿಸ್ಕೌಂಟ್. ನೀವು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಗುಣಮಟ್ಟದ ಬಟ್ಟೆಗಳನ್ನು ಹಿಂದೆಂದೂ ಕಾಣದ ರಿಯಾಯಿತಿ ದರದಲ್ಲಿ ಖರೀದಿಸಿ. ಕೇವಲ ಒಂದು ವಾರ ಮಾತ್ರ. ಮಹಿಳೆಯರಿಗಾಗಿ ಮನಮೋಹಕ ರೇಷ್ಮೆ ಸೀರೆಗಳು ಮತ್ತು ನವನವೀನ ವಿನ್ಯಾಸದ ವಿವಿಧ ಫ್ಯಾನ್ಸಿ ಸೀರೆಗಳು, ಅದ್ಭುತ ಕಲೆಕ್ಷನ್. ಪುಟ್ಟ ಮಕ್ಕಳಿಂದ 16 ವರ್ಷದ ಹೆಣ್ಣು ಮಕ್ಕಳಿಗಾಗಿ ಆಕರ್ಷಕ, ಕಲರ್ಫುಲ್ ಮತ್ತು ಟ್ರೆಂಡಿ ಉಡುಪುಗಳ ವಿಶಾಲ ಶ್ರೇಣಿ. ಪುರುಷರಿಗಾಗಿ ಸ್ಟೈಲಿಶ್ ಮತ್ತು ಕಂಫರ್ಟಬಲ್ ಆಗಿರುವ ಎಲ್ಲ ಬಗೆಯ ಮೆನ್ಸ್ ವೇರ್ ಬಟ್ಟೆಗಳು. ಗಮನಿಸಿ, ಆಯ್ದ ಕೆಲವು ಬಟ್ಟೆಗಳ ಮೇಲೆ ನಿಗದಿತ ಡಿಸ್ಕೌಂಟ್ ಕೂಡ ಲಭ್ಯವಿದ್ದು ಅತ್ಯುತ್ತಮ ಆಫರ್ಗಳು ನಿಮಗಾಗಿ ಕಾಯ್ತಿವೆ. ಈ ಆಫರ್ಗಳು ಕೇವಲ ಒಂದು ವಾರ ಮಾತ್ರ. ಹಿಂದೆ ಭೇಟಿ ಕೊಡಿ. PVR ಸಿಲ್ಕ್ಸ್, ಬಾಗೇಪಲ್ಲಿ ವೃತ್ತದ ಬಳಿ, MG ರಸ್ತೆ, ಚಿಂತಾಮಣಿ ನಗರ. ತಡ ಮಾಡಬೇಡಿ. ಸ್ಟಾಕ್ ಮುಗಿಯುವ ಮುನ್ನವೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಶಾಪಿಂಗ್ ಮಾಡಿ, ಸಂಭ್ರಮಿಸಿ. ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯತಿನಲ್ಲಿ ವಿಶೇಷ ಗ್ರಾಮ ಸಭೆ. ವಸತಿ ನಿವೇಶನ ರೈತರ ಅರ್ಜಿ ಸಲ್ಲಿಕೆ ಜೂನ್ 30ರವರೆಗೆ ವಿಸ್ತರಣೆ. ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಸಮಗ್ರ ಅಭಿವೃದ್ಧಿ ಹಾಗೂ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ರವರು, ಈ ಹಿಂದೆ ನಡೆಸಲಾದ ಸಮೀಕ್ಷೆಯ ಅನ್ವಯ ಸಿದ್ಧಪಡಿಸಲಾಗಿರುವ ವಸತಿ ಮತ್ತು ನಿವೇಶನ ರೈತರ ಪಟ್ಟಿಯನ್ನು ಸಭೆಯ ಮುಂದಿಡಲಾಗಿದೆ. ಈ ಪಟ್ಟಿಯಲ್ಲಿರುವ ಅರ್ಹ ಹಾಗೂ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಲಂಕುಷವಾಗಿ ಮರುಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಪ್ರಮುಖವಾಗಿ ವಸತಿ ಹಾಗೂ ನಿವೇಶನ ರಹಿತವಾಗಿದ್ದು, ಪ್ರಸ್ತುತ ಪಟ್ಟಿಯಲ್ಲಿ ಹೆಸರಿಲ್ಲದ ಸಾರ್ವಜನಿಕರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಜೂನ್ 30ರವರೆಗೂ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ಅರ್ಹರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದರು. ಇನ್ನು ಸದರಿ ಯೋಜನೆಯಡಿ ನೈಜ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದೆ. ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಸ್ವಂತ ನಿವೇಶನ, ಜಮೀನು ಅಥವಾ ಪಕ್ಕಾ ಮನೆ ಇರಬಾರದು ಎಂಬುದು ಸೇರಿದಂತೆ ಹಲವು ಷರತ್ತುಗಳಿದ್ದು, ಈ ಎಲ್ಲ ನಿಯಮಗಳಿಗೆ ಒಳಪಡುವ ನೈಜ ಫಲಾನುಭವಿಗಳನ್ನು ಮಾತ್ರ ಮುಂದಿನ ಗ್ರಾಮ ಸಭೆಯಲ್ಲಿ ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡಾಕೂಟಗಳ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಚೆಕ್ ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಸಭೆಯಲ್ಲಿ ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿ ಪ್ರವೀಣ್ ಪಾಟೀಲ್, ನೋಡಲ್ ಅಧಿಕಾರಿ ಪ್ರಸನ್ನ ಕುಮಾರ್, ವಸತಿ ರಹಿತ ನೋಡಲ್ ಅಧಿಕಾರಿ ನಾಗೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಹಾಗೂ ಕುಂದುಕೊರತೆಗಳನ್ನು ಹಂಚಿಕೊಂಡರು. ವಸತಿ ನಿಗಮದಲ್ಲಿ ಅಳವಡಿಸ್ಕೊಂಡು ಒಂದು ಹೇಳೋದೆಲ್ಲ ಕರೆಕ್ಟ್ ಆಗಿದೆ. ಒಂದು ಮನೆಗೆ ಎಷ್ಟು ಕೊಡ್ತೀರಾ? ಯಾವುದು ಅಮೌಂಟ್ ಸಿಟಿ ಬೆಳೆಸಿ ಅಲ್ಲಿಗೆ ಬರೋದಕ್ಕಿಂತ ಅಲ್ಲಿಗೆ ಹೋಗ್ಬಿಟ್ರೆ ಒಂದೇ ಸರ್. ಅದ್ರ ಬಗ್ಗೆ ನಮ್ಮ ನೋಡಲ್ ಆಫೀಸರ್ ಹೇಳ್ತಾರೆ ಕರೆಕ್ಟ್ ಆಗಿ.
ಯಾಕೆ ಬಸವ ವಸತಿ ಎಷ್ಟು ಬರ್ತದೆ, ಅಂಬೇಡ್ಕರ್ ಯೋಜನೆಯಲ್ಲಿ ಎಷ್ಟು ಬರ್ತದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಷ್ಟು ಬರ್ತದೆ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಇವತ್ತು ನಮಗೆ ಟೆಕ್ನಿಕಲ್ ಆಗಿ ಅವರು ಇವತ್ತು ಈಗ ಉಪಸ್ಥಿತಿರೋದ್ರಿಂದ ಆ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಸ್ವಲ್ಪ ಜನ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಅಗಲ ಕಟ್ಕೊಂಡು ಒಂದು ಅಮೌಂಟ್ ಜಾಸ್ತಿ ಕೊಡ್ತಾರೆ, ಕಡಿಮೆ ಅದು ಸರ್ಕಾರದ ಪಾಲಿಸಿ. ಚಿಕ್ಕದಾಗಿ ದೊಡ್ಡದಾಗಿ ಅಂತ ಅನ್ನಂಗಿಲ್ಲ. ಈಗ ಏನು ಸರ್ಕಾರದಿಂದ 1,20,000 ಕೊಡ್ತಾ ಇದ್ದಾರೆ. ಈಗ ನಾನು ಇಲ್ಲಿಗೆ ಬಂದಾಗ 40,000, ನಾನು 2,000 40,000, 50,000 ಆಗಿ 75,000 ಆಗಿ 75,000 ಆಗಿದ್ದರಿಂದ ಒಂದೇ ಸರಿ 1,20,000 ಮಾಡಿ ಆ 1,20,000 ಮತ್ತೆ 10 ವರ್ಷ ಮುಂದಕ್ಕೆ ಬಂದಿದೆ. ಈಗ ಅದನ್ನ 2 ಲಕ್ಷ 2.5 ಲಕ್ಷ ಮಾಡಬೇಕು ಅಂತ 3 ಲಕ್ಷ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ಸ್ ಇದ್ದಾವೆ. ಅದು ಸರಿ ಇದೆ. ಅಲ್ಲ ಇದಕ್ಕೆ ಮುಂಚೆ ಹಾಕಿರೋದು ಇಲ್ಲ, ವಸತಿ ಅಕ್ಕಿಮಂಗಲದಲ್ಲಿ ಹಾಕಿರೋದು ಒಂದೇ ಸೈಟ್ ಇಲ್ಲದೆ ಹೊಸದಾಗಿ 4 ಎಕರೆ ಮುಂಚೆಲಾಗೈತೆ ಈಗ 30 ಡೇಟ್ ಕೊಟ್ಟವ್ರು ಹಾಕ್ಸ್ತಾರೆ ನೋಡಿ, ಅದು ಹಾಕ್ಸ್ಬಿಡಿ. ಯಾಕಂದ್ರೆ ತಡೆಗೊಟ್ಟಿದೆ. ಸೊ ಅಂದ್ರೆ ಅಕ್ಕಿಮಂಗಲದಲ್ಲಿ ಹೇಳಿದ್ರೆ ಎಲ್ಲರಿಗೂ ಜಮೀನಿದೆ, ಎಲ್ಲರಿಗೂ ಮನೆ ಇದೆ ಅಂತ ಅರ್ಥ. ಸೊ ಹಂಗಾಗಿ ಯಾರಿಗಾದ್ರೂ ಜಮೀನು ಇಲ್ಲ ಅನ್ನಂಗಿರ್ತಂದ್ರೆ ಅವ್ರಿಗೇನು ಯಾವ್ದು ಜಮೀನು ಇಲ್ಲ, ಮನೆ ಇಲ್ಲ ಅನ್ನಂಗಿದ್ರೆ ದಯವಿಟ್ಟು ಅವರನ್ನ ನೀವು ಹುಡುಕಿ ಅವರನ್ನ ಅಟ್ಲೀಸ್ಟ್ ಅವ್ರನ್ನ ಕಳ್ಸಿಕೊಟ್ರೆ ಈ ತರ ಅರ್ಜಿ ಹಾಕೋದು ಇರ್ತಾರೆ, ರವಿ ಅವರು ಇರ್ತಾರೆ, ನಾರಾಯಣ ಇರ್ತಾರೆ, ಅವ್ರು ಬೇಕಾದ್ರೆ ಮಾಡ್ತಾರೆ. ಇಲ್ಲ ಅನ್ನಂಗಿರ್ತಂದ್ರೆ ಅಟ್ಲೀಸ್ಟ್ ನೀವೇ ಅವ್ರ ಪರವಾಗಿ ತಗೊಂಡು ಅರ್ಜಿ ಕೊಟ್ಟರು ಕೂಡ ಅವ್ರು ಸ್ವೀಕೃತಿ ಮಾಡ್ಕೊಂಡು ಆನ್ಲೈನ್ ಮಾಡ್ತಾರೆ. ಯಾಕಂದ್ರೆ ಮುಂಚೆ ಒಂದು ಕಾಗದ ಕೊಟ್ಟು ಹೋಗ್ಬಿಟ್ರೆ ತಗೊಳ್ಳೋದಿಲ್ಲ, ಅದನ್ನ ಆನ್ಲೈನ್ ಮಾಡಲೇಬೇಕು. ಆನ್ಲೈನಲ್ಲಿ ಏನು ತಾಂತ್ರಿಕ ತಂತ್ರಾಂಶ ನಾವೇನು ಮಾಡ್ತೀವೋ ಆ ತಂತ್ರಾಂಶದ ಆಧಾರದ ಮೇಲೆ ಗೆದ್ದಪಟ್ಟಿ ಫೈನಲ್ಸ್ ಆಗುತ್ತೆ. ಸೊ ನಾವೇನು ತಗೊಂಡ್ರೆ ಅದೇ ಪಾಯಿಂಟ್ ಅಲ್ಲ. ನೀವು ಅರ್ಜಿ ಕೊಟ್ಟಿದ ಮೇಲೆ ನಾವು ತಂತ್ರಾಂಶದಲ್ಲಿ ಏನು ಆಡ್ ಮಾಡ್ತೀವಲ್ವ ಅದಾದ್ಮೇಲೆ ಅದೇನು ಪಟ್ಟಿ ಬರುತ್ತೋ ಅದೇ ಅಂತಿಮ. ಸೊ ಹಾಗಾಗಿ ಸ್ವಲ್ಪ ನೋಡಿ ದಯವಿಟ್ಟು. ಅದೇ ರೀತಿ ಕದ್ರಾಪುರದಲ್ಲಿ ಯಾರು ಸೈಟ್ಲೆಸ್ ಯಾರು ಇಲ್ಲ. ಕದ್ರಾಪುರದಲ್ಲಿ ಯಾರಿದ್ದಾರೆ? ನೋಡಿ ದಯವಿಟ್ಟು ನೋಡಿ ಕದ್ರಾಪುರದಲ್ಲಿ ಎಲ್ಲರಿಗೂ ಜಾಗ ಇದ್ದು ಅಲ್ಲ, ಯಾರು ಬಾಡಿಗೆ ಯಾರು ಇರುವಾಗ ಹಳೆ ಮನೆಯಲ್ಲಿ ಅಂದ್ರೆ ಮನೆ ಬಿದ್ದೋಗ್ತಾ ಇದೆ ನೋಡಿ ಅದ್ರ ಡಿವೈಡ್ ಆಗಿದ್ದು. ಕೆಲವು ಈ ಹಿಂದೆ ಇದ್ದಂತ ಪಟ್ಟಿ ಏನಿತ್ತು ಸಮೀಕ್ಷೆಯಲ್ಲಿ 2018ರಲ್ಲಿ ನಾವು ಮಾಡಿದ್ದಂಥದ್ರಲ್ಲಿ ಕೆಲವೊಂದನ್ನ PMAY ಅನ್ನು ಫಲಾನುಭವಿಗಳಾಗಿ ಆಯ್ಕೆ ಆಗಿದ್ದಾರೆ. ಅಂಥವರನ್ನ ನಾವು ಇದರಿಂದ ಅನರ್ಹರ ಪಟ್ಟಿ ಈಗ ಈ ಪಟ್ಟಿಯಿಂದ ತೆಗೆದು ಮತ್ತೆ ನಾವು ಫೈನಲ್ ಆಗಿ ಪಟ್ಟಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ತಿಂಗಳು 30ನೇ ತಾರೀಕುವರೆಗೂ ಇನ್ನೂ ಕಾಲಾವಕಾಶ ಇರೋದ್ರಿಂದ ಅಲ್ಲಿವರೆಗೂ ಬರ್ತಕ್ಕಂಥ ಅರ್ಜಿಗಳನ್ನು ನಾವು ತಗೊಳ್ತೀವಿ. ಆ ಅರ್ಜಿಗಳು ಬಂದ ಮೇಲೆ ಸೊ ಮತ್ತೆ ಅದರಲ್ಲಿ ನಾವು ಇನ್ನೊಂದ್ಸರಿ ವೆರಿಫಿಕೇಶನ್ ಮಾಡಿ ಫೈನಲ್ಲು ಮಾಡಬೇಕಾಗುತ್ತೆ. ಯಾಕೆಂತಂದರೆ ಗ್ರಾಮ ಸಭೆಯನ್ನು ಲಾಸ್ಟ್ ಮಂತಲ್ಲೇ 30 ಒಳಗಡೆನೆ ಮಾಡಿ ಅಂತ ಇದು ಮಾಡಿದ್ವಿ. ಸೊ 30ವರೆಗೂ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಇನ್ನು ಕಾಲಾವಕಾಶ ಇದೆ, ಸೊ ಅದಾಗೋಗ್ಲಿ ಅನ್ನೋ ಒಂದು ಇದಕ್ಕೆ ಮುಂದೂಡ್ಕೊಂಡು ಬಂದ್ವಿ. ಸೊ ಮತ್ತೆ ಇವಾಗ ಏನು ಬಂದಿದೆ ಆ ಪಟ್ಟಿಯನ್ನು ಒಂದ್ಸಾರಿ ನೀವು ತಿಳಿಸಿ, ಇನ್ನೊಂದ್ಸರಿ ಜನರಿಗೆ ತಿಳಿಸಿ ಅನ್ನೋ ಒಂದು ಇದಕ್ಕೆ ಈಗ ಮತ್ತೆ ನಾವು ಇಲ್ಲಿ ಗ್ರಾಮ ಸಭೆಯನ್ನು ಮಾಡ್ಕೊಂಡಿರೋದು. ಇದು 30ನೇ ತಾರೀಕುವರೆಗೂ ಇರೋದ್ರಿಂದ ದಯವಿಟ್ಟು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಏನಾರದ ಇದರಂತೆ ಪ್ರತಿ ವರ್ಷ ನೀವು ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅರ್ಜಿಗಳು ತಗೋಬೋದು ನಾವು, ಬಟ್ ಆನ್ಲೈನಲ್ಲಿ RGRSL ಕಡೆಯಿಂದ ಅರ್ಜಿ ಹಾಕ್ಲಿಕ್ಕೆ ಓಪನ್ ಮಾಡಿಲ್ಲ ಅಂತಂದರೆ ನಾವು ಅರ್ಜಿನ ಆನ್ಲೈನಲ್ಲಿ ಹಾಕ್ಲಿಕ್ಕೆ ಅವಕಾಶ ಸಿಗಲ್ಲ. ಅವ್ರು ಯಾವಾಗ ಅವಕಾಶ ಕೊಡ್ತಾರೆ ಆವಾಗ ಮಾತ್ರ ನಾವು ಎಂಟ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗೂ ಕೆಲವೊಂದು ಅರ್ಜಿ ಕೊಟ್ಟವ್ರೆ, ಹೆಂಗೆ ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಮಾತ್ರ 18ರಲ್ಲಿ ಫಲಾನುಭವಿಗಳಿದ್ದಾರೆ, ಇವಾಗ ಮತ್ತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬರೀ ಏನೋ ಪಟ್ಟಿ ಇಷ್ಟು ಜನಕ್ಕೆ ಬೇಕು ಅಂತ ಅರ್ಜಿ ಹಾಕೊಂಡಿರ್ತಾರೆ. ನಮಗೆ ಟಾರ್ಗೆಟ್ ಕೊಟ್ಟಾಗ ಸರ್ಕಾರದಿಂದ ನಮಗೆ ಟಾರ್ಗೆಟ್ ಬರುತ್ತೆ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಸರ್ಕಾರ ನಿರ್ದೇಶನ ಏನಿದೆ ಅಂತಂದರೆ ಈ ಹಿಂದೆ ಪಟ್ಟಿಯಲ್ಲಿದ್ದಂಥವ್ರಿಗೆ ಫಸ್ಟ್ ಆದ್ಯತೆ ಕೊಡಿ. ಹೊಸದಾಗಿ ಅವ್ರು ಆದಮೇಲೆ ಹೊಸದಾಗಿ ಹಾಕೊಂಡವ್ರಿಗೆ ಏನು ಮಾಡಿ ನೀವು ಅವಕಾಶ ಕೊಡಿ. ಈಗ ಹೊಸದಾಗಿ ಹಾಕಿದ್ದವ್ರು ಕೊಟ್ಬಿಟ್ಟು ಹಿಂದೆ ಅವ್ರನ್ನ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದು ಫಸ್ಟ್ ಕಮ್ ಫಸ್ಟ್ ಔಟ್ ಲೆಕ್ಕದಲ್ಲಿ ನಾವು ತಗೋಬೇಕಾಗುತ್ತೆ.